ಇವತ್ತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ಗೆ ವಕೀಲರಾದಂಥ ದೇವರಾಜ್ ಗೌಡ ವಿರುದ್ಧ ಒಂದು ದೂರನ್ನ ನೀಡಿದ್ದೀವಿ. ನಮ್ಮ ವಕೀಲರ ನಿಯೋಗದಲ್ಲಿ ದಿವಾಕರ್ ಅವರು, ಅಂಡಳಿ ಅವರು ಮತ್ತು ದೀಪು ಅವರು ಎಲ್ಲ ವಕೀಲರ ನಿಯೋಗ ಇವತ್ತು ಬಾರ್ ಕೌನ್ಸಿಲ್ನ ಸದಸ್ಯರನ್ನ ಭೇಟಿ ಮಾಡಿ ದೇವರಾಜೇಗೌಡರ ವಿರುದ್ಧ ಒಂದು ದೂರನ್ನ ನೀಡಿದ್ದೀವಿ. ಆ ದೂರಿನ ಸಾರಾಂಶ ಏನಂತಂದ್ರೆ, ದೇವರಾಜೇಗೌಡರ ಬಳಿ ಬಂದಂತಹ ಕಕ್ಷಿದಾರ ಕಾರ್ತಿಕ್ ಆತ ಕೊಟ್ಟಂತಹ ಪೆನ್ ಡ್ರೈವ್ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡದೆ ಅದನ್ನ ಅವ್ರ ಬಳಿನೇ ಇಟ್ಕೊಂಡು ಪ್ರಕರಣದಲ್ಲಿ ಇವರು ವಕಾಲತ್ತನ್ನ ಕೂಡ ಕೊಟ್ಟಿದ್ರು ಕೂಡ ವಕಾಲತ್ತನ್ನು ಕೂಡ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡದೆ ಅದರಲ್ಲಿರುವಂತಹ ಡಿಜಿಟಲ್ ಎವಿಡೆನ್ಸ್ಗಳು, ವಿಡಿಯೋಗಳು, ಸ್ಕ್ರೀನ್ಶಾಟ್ಗಳು ಇವು ಯಾವುದನ್ನು ಕೂಡ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡದೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ನಡೆಸದೆ ಹೊರಗಡೆ ಪ್ರೆಸ್ ಮೀಟ್ ಅನ್ನ ಮಾಡಿ 6 ತಿಂಗಳು ಕೆಳಗಡೆ ಪ್ರೆಸ್ ಮೀಟ್ ಅನ್ನ ಮಾಡಿ ನಿರ್ಬಂಧಕಾಜ್ಞೆ ಇದೆ, ಮಾಧ್ಯಮಗಳ ನಿರ್ಬಂಧಕಾಜ್ಞೆಯನ್ನು ತೆರವುಗೊಳಿಸಿದ್ರೆ ಇದನ್ನ ಪ್ರದರ್ಶನ ಮಾಡ್ತೀನಿ, ನನ್ನ ಹತ್ರ ಪೆನ್ ಡ್ರೈವ್ ದಾಖಲೆಗಳಿದಾವೆ ಅಂತ ಹೇಳಿ ಮಾಧ್ಯಮಗಳಿಗೆ ಹೇಳಿದ್ರು. ಅದಾದ ನಂತರ ಮೊನ್ನೆ ಇತ್ತೀಚೆಗೆ ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿ ಕೂಡ ಕಕ್ಷಿದಾರ ಕಾರ್ತಿಕ್ ಅವ್ರ ಜೊತೆಗೆ ಅವರ ಕಚೇರಿನಲ್ಲಿ ಮಾಡಿರುವಂತಹ ಸಂಭಾಷಣೆಯ ಒಂದು ಸಿಸಿಟಿವಿ ದೃಶ್ಯಾವಳಿಯನ್ನು ಕೂಡ ಮಾಧ್ಯಮದ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ವಕೀಲರು ಮತ್ತೆ ಕಕ್ಷಿದಾರರ ನಡುವೆ ನಡೆಯುವಂತಹ ಸಂಭಾಷಣೆ ಅದು ಗೌಪ್ಯವಾದಂತಹ ಮಾಹಿತಿ. ಎವಿಡೆನ್ಸ್ ಆಕ್ಟ್ 126 ಪ್ರಕಾರ ಪ್ರಿವಿಲೇಜ್ ಕಮ್ಯುನಿಕೇಶನ್ ಅಂತ ಅದಕ್ಕೆ ಎಕ್ಸಂಪ್ಷನ್ ಇದೆ. ಈ ವಿಚಾರ ತಿಳಿದಿರುವಂತಹ ವಕೀಲರಾಗಿ ಆ ಮಾಹಿತಿಯನ್ನ ಹೊರಗಡೆ ಬಂದು ಮಾಧ್ಯಮಗಳ ಎದುರಿಗೆ ಕಕ್ಷಿದಾರ ಬಂದು ಕೊಟ್ಟಿರುವಂತಹ ಮಾಹಿತಿಯನ್ನ ಪ್ರದರ್ಶನ ಮಾಡೋದು, ಆತನ ಜೊತೆ ಮಾತುಕತೆ ಮಾಡಿರುವಂತದ್ದು ವೃತ್ತಿಯ ದುರ್ನಡತೆ. ಇದ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ವಕೀಲರು ದೇವರಾಜೇಗೌಡರು ಮಾಡಿರುವಂತಹ ವೃತ್ತಿ ದುರ್ನಡತೆ ಮತ್ತು ಏನು ಕಕ್ಷಿದಾರರ ಗೌಪ್ಯ ಮಾಹಿತಿಯನ್ನ ಬಹಿರಂಗಪಡಿಸಿರುವಂತದ್ದು, ಅವ್ರ ನಡುವೆ ನಡೆದಿರುವಂತಹ ವಿಚಾರವನ್ನ ಹೊರಗಡೆ ಕೊಟ್ಟಿರುವಂತದ್ದು, ಮತ್ತೆ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ದೂರನ್ನ ಸಬ್ಮಿಟ್ ಮಾಡದೆ ಒಂದು ಖಾಸಗಿ ದೂರನ್ನ ಸಬ್ಮಿಟ್ ಮಾಡಬಹುದಾಗಿತ್ತು. ಇವ್ರ ಹತ್ರ ಅನೇಕ ಕಾಲಾವಕಾಶಗಳಿದ್ವು. ಅದಾದ ನಂತರ ನ್ಯಾಯಾಲಯದ ಮುಂದೆ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಯಾವ್ದಾದ್ರು ಪೊಲೀಸ್ ಅಧಿಕಾರಿಗೆ ಅಥವಾ ಡಿಜಿಗೆ ದೂರನ್ನ ಕೊಡಬಹುದಾಗಿತ್ತು. ಅದನ್ನು ಕೂಡ ಮಾಡದಲೆ ಪೆನ್ ಡ್ರೈವ್ ಅನ್ನ ಇಟ್ಕೊಂಡು ಬೇರೆ ಬೇರೆ ಪಕ್ಷದವರಿಗೆ, ಬೇರೆ ಬೇರೆ ಪಕ್ಷದ ಮುಖಂಡರುಗಳಿಗೆ, ಅವ್ರದೇ ಪಕ್ಷದ ಮುಖಂಡರುಗಳಿಗೆ ಪತ್ರವನ್ನ ಬರ್ಕೊಂಡು ಕಾರ್ತಿಕ್ ಕೊಟ್ಟಿರುವಂತಹ ದಾಖಲೆಗಳನ್ನ ಅವರ ವೈಯಕ್ತಿಕ ಹಿತಾಸಕ್ತಿಗೆ ಬಳಕೆ ಮಾಡಿಕೊಂಡಿದ್ದಾರೆ. ಇದು ವೃತ್ತಿ ದುರ್ನಡತೆ. ಈ ದುರ್ನಡತೆ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ವಕೀಲರ ಪರಿಷತ್ಗೆ ದೂರನ್ನ ಕೊಟ್ಟಿದ್ದೀವಿ. ವಕೀಲರ ಪರಿಷತ್ ಅವರು ದೂರನ್ನ ಸ್ವೀಕರಿಸಿದರೆ ಮುಂದಿನ ಕ್ರಮಗಳಿಗೆ ಕಾದು ನೋಡಬೇಕು. ಯಾರೋ ಒಬ್ಬ ಈಗ ಮತ್ತೆ ಕೋರ್ಟ್ನಲ್ಲಿ ಕಕ್ಷಿದಾರನ ಸಮ್ಮುಖದಲ್ಲಿ ಅದನ್ನು ಒಪ್ಪಿಗೆ ಪಡ್ಕೊಂಡು ಕೋರ್ಟ್ಗೆ ಸರೆಂಡರ್ ಮಾಡ್ತೀನಿ ಅಂತ ಹೇಳಿ ನೆನ್ನೆ ಹೇಳಿದ್ರು ಸರ್. ಈಗ ಕಕ್ಷಿದಾರನಿಗೆ ಇದು ಖಾಸಗಿ ಒಂದು OS ದೂರು ಅಂದ್ರೆ ಒರಿಜಿನಲ್ ಸೂಟ್, ಇದು ಸಿವಿಲ್ ಪ್ರಕ್ರಿಯಾ ಸಂಹಿತೆ ಒಳಗಡೆ ಬರುವಂತದ್ದು. ಇದನ್ನ ಏನು ಪ್ರಜ್ವಲ್ ರೇವಣ್ಣ ಅವರು ಏನಂತ ಹೇಳಿದರೆ, ನನ್ನ ವಿರುದ್ಧ ಇರುವಂತಹ ಯಾವುದೇ ವಿಚಾರಗಳನ್ನ ಮಾಧ್ಯಮಗಳಲ್ಲಾಗ್ಲಿ ಸಾಮಾಜಿಕ ಜಾಲತಾಣದಲ್ಲಾಗ್ಲಿ ಕಾರ್ತಿಕ್ ಹತ್ರ ಇರುವಂತಹ ಮಾಹಿತಿಗಳನ್ನ ಪ್ರಸಾರ ಮಾಡಬಾರ್ದು ಅಂತ ತಗೊಂಡಿರುವಂತಹ ನಿರ್ಬಂಧಕಾಜ್ಞೆ. ಈ ನಿರ್ಬಂಧಕಾಜ್ಞೆಯನ್ನ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಕಾರ್ತಿಕ್ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು. ನ್ಯಾಯಾಲಯಕ್ಕೆ ಕಾರ್ತಿಕ್ ಕೊಟ್ಟಿರುವಂತಹ ಅರ್ಜಿಯನ್ನ ಸಲ್ಲಿಸ್ತಲೇ ಇವತ್ತು ನಾನು ಕಕ್ಷಿದಾರನ ಮಾಹಿತಿಯನ್ನ ತಗೊಂಡು ಅಥವಾ ಅವನ ಪರ್ಮಿಷನ್ ಅನ್ನ ತಗೊಂಡು ನ್ಯಾಯಾಲಯಕ್ಕೆ ಹೆಂಗ್ ಸಬ್ಮಿಟ್ ಮಾಡಕ್ಕಾಗುತ್ತೆ? ದೇವರಾಜೇಗೌಡರಿಗೆ CPC ಗೊತ್ತಿಲ್ವಾ? CRPC ಗೊತ್ತಿಲ್ವಾ? IPC ನಲ್ಲಿ ಏನ್ ಹೇಳುತ್ತೆ ಅಂತ ಗೊತ್ತಿಲ್ವಾ? ಇದರಲ್ಲಿ ಎವಿಡೆನ್ಸ್ ಆಕ್ಟ್ ಪ್ರಕಾರ CPC ನಲ್ಲಿ ಯಾವಾಗ ಇವ್ರಿಗೆ ಪ್ಲೈಂಟಿಫ್ ಸಬ್ಮಿಟ್ ಮಾಡಿರ್ತಾರೆ, ಡಿಫೆಂಡೆಂಟ್ಗೆ ನೋಟಿಸ್ ಹೋಗಿರುತ್ತೆ, ನೋಟಿಸ್ ಹೋದಂತ ಸಂದರ್ಭದಲ್ಲಿ ಇವ್ರು ಹೋಗ್ಬಿಟ್ಟು ನ್ಯಾಯಾಲಯಕ್ಕೆ ಹಾಜರಾಗಬೇಕು. ಇವ್ರು ಇಷ್ಟ ಬಂದಂಗೆ ಹೋಗ್ಬಿಟ್ಟು ಮಾಡ್ತೀನಿ ಅಂತ ಹೇಳಕ್ಕಾಗತ್ತಾ? ಅವತ್ತು ಹೋಗ್ಬಿಟ್ಟು ಅದನ್ನ ವೆಕೇಟ್ ಮಾಡಿ ಅಂತ ಹಾಕ್ಬೇಕಾಗಿತ್ತು. ಒಂದು ಕಡೆ ವೆಕೇಟ್ ಮಾಡಿ ಅಂತ ಹಾಕ್ಬೇಕಾಗಿತ್ತು, ಇನ್ನೊಂದ್ ಕಡೆ ಇವರು ಒಳ್ಳೆ ವಕೀಲರಾಗಿದ್ರೆ ತನ್ನ ಕಕ್ಷಿದಾರನಿಗೆ ಒಂದು ಅಡ್ವೈಸ್ ಅನ್ನ ಮಾಡಬೇಕಾಗಿತ್ತು. ನೋಡಪ್ಪ, ನಿನ್ನ ಹತ್ರ ಇರುವಂತ ಮಾಹಿತಿ ತುಂಬಾ ಗಂಭೀರ ಸ್ವರೂಪದಲ್ಲಿದೆ, ಅನೇಕ ಕುಟುಂಬಗಳ ಹೆಣ್ಮಕ್ಳು ಮರ್ಯಾದೆ ಇದರೊಳಿದೆ, ಆದ್ರಿಂದ ಇದನ್ನ ಸಂಬಂಧಪಟ್ಟಂತ ಪೊಲೀಸ್ನವರಿಗೆ ದೂರನ ಕೊಡೋಣ. ಇದು IT ಆಕ್ಟ್ ಪ್ರಕಾರ ಸೆಕ್ಷನ್ 67 IT ಆಕ್ಟ್ ಪ್ರಕಾರ ಮತ್ತೆ 292 IPC ಪ್ರಕಾರ ಅಫೆನ್ಸ್ ಆಗುತ್ತೆ. ಯಾವುದೇ ಮಹಿಳೆಯ ವಿಡಿಯೋ ಚಿತ್ರೀಕರಣ ಮಾಡುವಂತದ್ದು, ಅದನ್ನ ಡಿಜಿಟಲಿ ಸೇವ್ ಮಾಡ್ಕೊಳ್ಳುವಂತದ್ದು, ಅದನ್ನ ಬೇರೆಯವರಿಗೆ ಕೊಡುವಂತದ್ದು ಅಥವಾ ಡಿಜಿಟಲ್ ಮುಖಾಂತರ ರೂಪಾಂತರ ಮಾಡ್ಕೊಳ್ಳುವಂತದ್ದು, ಇದೆಲ್ಲ ಅಪರಾಧ. 67 IT ಆಕ್ಟ್ ಅಟ್ರಾಕ್ಟ್ ಆಗುತ್ತೆ. ಒಂದು ದೂರನ ಕೊಡೋಣ ಬಾ ಅಂತ ಹೇಳಿ ಕರ್ಕೊಂಡೋಗಿ ಅಡ್ವೈಸ್ ಮಾಡಬೇಕಾಗಿತ್ತು. ಇದನ್ನ ಮಾಡದೆ ಮಾಧ್ಯಮಗಳ ಮುಂದೆ ಬಂದು ಪ್ರೆಸ್ ಮೀಟ್ ಅನ್ನ ಮಾಡಿಕೊಂಡು ನನ್ನ ಹತ್ರ ಅದಿದೆ ಇದಿದೆ ಅಂತ ಹೇಳ್ಕೊಂಡು ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಪತ್ರ ಬರೆಯೋಕೆ ಗೊತ್ತಾಗುತ್ತೆ. ಇದನ್ನ ನ್ಯಾಯಾಲಯಕ್ಕೆ ಹಾಕಬೇಕು ಅಂತ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲ ಅನ್ನೋದು ದುರಂತ.